ಬಾಳಿನ ಬಂಡಿ. ಬಾಳಿನ ಬಂಡಿ. ರೈಟ್ ಸರ್. ಬೆಳೆಸಿರಲ್ಲ ಬೆಳೆದಿದ್ದು. ಬೆಂಗಳೂರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಪಂಪ್ ಹೌಸ್ JP ನಗರ. ಪಬ್ ಇದೆ. ಫ್ರೆಶ್ ಐಟಮ್ ಡೆಲಿವರಿ ಕೊಡ್ತಾ ಇದ್ದೀನಿ. ಎಲ್ಲ ಮಾಡಬೇಕು ನಮ್ಮಲ್ಲಿ, ಅದು ಇದು ಅನ್ನೋದೇನಿಲ್ಲ. ಬನ್ನಿ. ನೋಡ್ತಾ ಇದೀರಲ್ಲ, ಈ ಸಚಿವ ಫ್ರೆಶ್ ಅಂತ ಏನು ಅಂತ ಟ್ರೈ ತರಿಸ್ಕೊಂಡಿದ್ರಲ್ವಾ, ಆರ್ಗ್ಯಾನಿಕ್ ಪ್ರಾಡಕ್ಟ್. ಸೊ ಆ ಪ್ರಾಡಕ್ಟ್ನ ನಾವು ಇವಾಗ ಡೆಲಿವರ್ ಮಾಡ್ತೀವಿ. ನಾವು ಹೇಳೋಂಥ ಪ್ರಾಡಕ್ಟ್ ಸಂಪೂರ್ಣ ಫ್ರೆಶ್ ಇದೇನೆ. ಇದು ಬಂದು ಗ್ರೀನ್ ಪಾಕ್ ಚಾಯ್ ಅಂತ ಹೇಳಿ, ವೆರಿ ಸ್ಪೆಷಲ್ ಸ್ಪೈಸಿ. ಸೊ ಪ್ರತಿಯೊಂದು ಪಬ್ಬಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಸಿಗುವಂಥ ಈ ಲೀಫ್ಗಳು ಬೇರೆ ಎಲ್ಲ ಕಡೆ ಸಿಗಲ್ಲ ನಿಮಗೆ. ನೋಡಿ ಫ್ರೆಂಡ್ಸ್, ಗ್ರೀನ್ ಪಾಕ್ ಚಾಯ್. ಹಾಂ, Costly black. Half kilo. Okay. और leeks. Leeks बनवा दिया. हाँ जाओ, मैं टाइम आउट करता हूँ. जाओ. हाँ, ओके, 1 kg. और लेमन ग्रास. किलो. लेमन ग्रास 1 kilo. ಬರ್ಡ್ ಹೈ ಪೇಪರ್. ಸೊ ಈ ಮೆಣಸಿನ್ಕಾಯಿ ಎಷ್ಟು ಖಾರ ಅಂದರೆ ತುಂಬ ಟೇಸ್ಟಿ, ಫುಲ್ಲು ಸಿಕ್ಕಾಬಟ್ಟೆ ಖಾರ. ಬಡೆ ಪೇಪರ್, ಬಡೆ ಪೇಪರ್, ಬಡೆ ಐಸ್ ಬರ್ಡ್ ಪೇಪರ್. ಹಾಂ, 1 kilo. ಓಕೆ. ಇದು ನೋಡಿ, ಸ್ಪೈಸಿ ಚೆರಿ ಟೊಮೆಟೊ. ಇದು ತುಂಬಾ ರೇರು ಬೆಳೆಯೋದು. ಸೊ ತುಂಬ ಹೆಲ್ತ್ಫುಲ್ಲಿ ಇದು. ನಾನು ಹೇಳಿದ್ನಲ್ಲ ನಿಮಗೆ, ಟೊಮೊಟೊ ನಮ್ಮಲ್ಲಿ 5 ವೆರೈಟಿ ಬೆಳಿತೀವಿ ಅಂತ, ಅದರಲ್ಲಿ ಇದು ಒಂದು. ನೋಡೋದಲ್ಲ ಫ್ರೆಂಡ್ಸ್, ಇದು ನಮ್ಮ ಆರ್ಗ್ಯಾನಿಕ್ ಸೂಪರ್ ಫ್ರೆಶ್ ಪ್ರಾಡಕ್ಟು. ನಮ್ಮದೇ ಆಫೀಸ್ ಇದು. ಇಲ್ಲೊಂದು ಆಫೀಸ್ ಮಾಡಿದ್ದೀವಿ ಚಿಕ್ಕದಾಗಿ, ತುಂಬ ದೊಡ್ಡದಾಗೇನೂ ಮಾಡೋಕ್ಕೋಗಿಲ್ಲ. ಒಂದು 3-4 ಬ್ರ್ಯಾಂಡು ಮಿಲ್ಕ್ ಓಡಿಸ್ತೀವಿ ನಾವು ಇದರಲ್ಲಿ. ಜೆರ್ಸಿ, ಫಾರ್ಮ್ ಗೇಟು. ಇದು ಬಂದು ಅರವಿಂದ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ಇದು ಮಿಲ್ಕು. ಅದು ಬಂದರೆ ಇದು ಕೂಡ ಅತೇಯ, ಇದು ಆರ್ಗ್ಯಾನಿಕ್ ಪ್ರಾಡಕ್ಟು. ಸೊ ಅದರಲ್ಲಿ ಇನ್ನೊಂದು ಬ್ರ್ಯಾಂಡ್ ಬಂದು ಶ್ರೀಲಕ್ಷ್ಮಿ ಅಂತ. ಸರಿನಾ? ಈಗ ನೋಡ್ಬೋದು, ನಾವೆಲ್ಲ ಪ್ರತಿಯೊಂದನ್ನು AC ವೆಹಿಕಲ್ ಕಂಟೈನರಲ್ಲೇ ಕಳಿಸೋದು ಈ ಮೆಟೀರಿಯಲ್ ಎಲ್ಲ ಪೂರ್ತಿ. ಆಯಿತಾ?
ಪ್ಲಸ್ಸು ಇದ್ರ ಜೊತೆಗೆ ನಮ್ಮದು ಇನ್ನೂ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ನಿಮ್ಗೆ ತೋರಿಸ್ತೀನಿ. ಸೊ ಇದು ನೋಡಿ ನಮ್ಮದು ವಾಟರ್ ಬಿಸ್ನೆಸ್ ಇದು. 1/2 ಲೀಟ್ರ್ 1 ಲೀಟ್ರ್ ಫಂಕ್ಷನ್ ಆರ್ಡರ್ಗಳಿಗೆಲ್ಲ ಹೋಲ್ಸೇಲಲ್ಲಿ ನಾವೇ ಕೊಡೋದು. ಇದಕ್ಕೆ ಇದು ಚಿಕ್ಕದಾಗಿ ಮಾಡಿರೋ ಒಂದು ಆಫೀಸ್ ನಮ್ಮದಿದು. ಇದ್ರ ಜೊತೆಗೆ ನಾವು ಮಶ್ರೂಮ್ ಕೂಡ ಡೆಲಿವರ್ ಮಾಡಿಕೊಡ್ತೀವಿ. ಪುಣೆಯಿಂದ ಸ್ಟಾಕ್ ಬರೋದು, ಮೇನ್ ಸಬ್ ಡೀಲರ್ ನಾವೇನೆ. ಇದು ನಮ್ಮ ಬ್ರ್ಯಾಂಡು. ಇದೆಲ್ಲ ನಮ್ಮ ವರ್ಕರ್ಸು, ಮಿಸ್ಟರ್ ಚರಣ್ ಅಂತೇಳಿ ಅವರು. ಮಂಜಣ್ಣವ್ರೆ, ಮಂಜಣ್ಣವ್ರೆ, ನಮ್ಮ ಮಂಜಣ್ಣವರು ರಾತ್ರಿ ಎಲ್ಲ ಕೆಲಸ ಮಾಡಿ ಫುಲ್ ಸುಸ್ತಾಗ್ಬಿಟ್ಟು ನೋಡ್ರಿ, ಮಾತಾಡೋದಕ್ಕೂ ಇಷ್ಟಪಡ್ತಾವ್ರೆ. ಸ್ವಲ್ಪ ಈ ಕಡೆ ತಿರುಗಿ ಮಂಜಣ್ಣವ್ರೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇದು ನನ್ನ 2ನೇ ಬಿಸ್ನೆಸ್. ಫ್ರೆಂಡ್ಸ್ ನಾವೀಗಿರೋದು ಮಾಲಾಫೇಶಿಯಾ, ಕಾಣಿಸ್ತಾ ಇರ್ಬೋದು ನಿಮಗೆ ಮಾಲಾಫೇಶಿಯಾ. ಸೊ ಇಲ್ಲಿ ನಮ್ಮ ಪಿಕ್ಕಲ್ಲು ಏನಿದೆ ಆ ಪಿಕ್ಕಲ್ಲು ಡೆಲಿವರಿ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಪಿಕ್ಕಲ್ಲು ವೆರೈಟಿ ಪಿಕ್ಕಲ್ ಬರುತ್ತೆ ಅಂತ. ಸೊ ಆ ಪಿಕ್ಕಲ್ನೆಲ್ಲ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾವ್ಯಾವ ವೆರೈಟಿ ಪಿಕ್ಕಲ್ ಬರುತ್ತೆ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರಿ. ಸ್ವೀಟ್ ಲೆಮನ್ ಪಿಕ್ಕಲ್ ಇದೆ. ಸ್ವೀಟ್ ಲೆಮನ್ ಅವ್ರ ಕಂಪ್ನಿ ರೂಲ್ಸ್ ಅದ ಅವ್ರು ಮಾಡ್ತಿದ್ದಾರೆ. ಯಾವ ಟೈಮ್ ಅಂತ ವಿಡಿಯೋ ಮಾಡಬೇಕು ಸರ್. ನೀವು ಮಾಡ್ತಾ ಇರೋದಾ? ಸ್ವೀಟ್ ಮ್ಯಾಂಗೋ, ಇದು ಸ್ವೀಟ್ ಮ್ಯಾಂಗೋ ಪಿಕ್ಕಲ್ ಇದು. ಚಿಕನ್ ಮ್ಯಾಂಗೋ, ಸ್ವೀಟ್ ಮ್ಯಾಂಗೋ, ಸ್ವೀಟ್ ಮ್ಯಾಂಗೋ, ಸ್ವೀಟ್ ಮ್ಯಾಂಗೋ ಬೆಲ್ಲ. ಬೆಲ್ಲ 1 2 3 4 5 6 7 8 9 10 11 12. ಸೌಂಡ್ ಹಾಕಿಲ್ಲ ಅಲ್ಲ ಸಭಾ ಎಷ್ಟು ಗಂಟೆ ಈಗ ಅಣ್ಣ ಇದು ಗ್ರೀನ್ ಶಫರ್ಡ್ ಹಾಟ್ ಪೇಪರ್ ಅಂತ ಹೇಳಿ ಪಿಕ್ಕಲ್ ಇದು. ಗ್ರೀನ್ ಶಫರ್ಡ್ ಹಾಟ್ ಪೇಪರ್ ಪಿಕಲ್ ಹಾ. 6 ಪೀಸ್. ನೋಡ್ರಿ 1 2 3 4 5 6. ಆಯ್ತಾ? ನೆಕ್ಸ್ಟ್ ಟರ್ಮರಿಕ್ ಪಿಕ್ಕಲ್ ಇದೆ. ಕೇಳಿಸಿಲ್ಲ ಪಿಕಲ್ ಟರ್ಮರಿಕ್. ಹಾ. ಹಾ ಎಷ್ಟು ರೈಟ್? 6 ಪೀಸ್. 1 2 3 4 5 ಸ್ವಲ್ಪ ರೆಸಿಪಿ ಯಾವ ತರ ಮಾಡ್ತಾರೆ ನೋಡ್ತಾ ಇದೊಂದು ವೆಜಿಟೇಬಲ್ ಪಿಕ್ಕಲ್ ಇದು. ಇವತ್ತೇ ಬಂದಿರೋದು ಇದು ಹೊಸ ಪ್ರಾಡಕ್ಟ್. 1 2 3 4 उधर से आप आए ना स्टॉक ले लेते आ जाना ಓಕೆನಾ? ಇದು ನೋಡಿ ಮ್ಯಾಂಗೋ ಪಿಕ್ಕಲ್ हाँ ಲಾಸ್ಟ್ 1 2 4 6 ಇನ್ನೊಂದಿದೆ ಐಟಮ್ ಫ್ಲೈಟ್ ಚಾರ್ಜ್ ಅಲ್ಲ? ಹಾ ಫ್ಲೈಟ್ ಚಾರ್ಜ್, ಸರ್ವಿಸ್ ಚಾರ್ಜ್. ಸರ್ ಫ್ರೈಟ್ ಸರ್ ಹಾ. 800 ರೂಪಾಯಿ. ಹೌದು. फाइट करो अली सुनील हुआ नूरू ಎಲ್ಲ ಫೈಟ್ ಮಾಡ್ತಾರೆ. ಜಾಕ್ ಫ್ರೂಟ್ अभी पैसा से बात किया ನನಗೆ ಹೇಳಿ वो देखो कैसा तो आया इधर अब्बास
ಎಲ್ಲವೇ 2 kg 8 ಪೀಸ್ ಏನ್ ಮಾಡ್ತಾರೆ? ಇಂಪಾರ್ಟೆಂಟ್ ಓಕೆ ಬೈ ಡೇಟ್ ಪಿಕಲ್ ಆದ ಇದು ಡೇಟ್ ಪಿಕಲ್ ಇದು ಪಿಕಲ್ ಡೇಟ್ ಎಂಡ 1 2 बहुत लंबा हो अब 4 ಪೀಸ್ ಪೆಂಡಿಂಗ್ ಇತ್ತು ಬೇರೆ ಬಾಕ್ಸ್ ಅಲ್ಲಿ ಕ್ಯಾಪರ್ ಪ್ರೈಸ್ ಅಂತ ಇದು ಯಾವುದು ಕ್ಯಾಪರ್ ಪ್ರೈಸ್ ಕ್ಯಾಪರ್ ಪ್ರೈಸ್ ಅಲ್ಲ ಎಷ್ಟು ಇದು 10 ಪೀಸ್ 1 2 3 4 5 6 7 8 9 10 ಬೈ ಡೈರೆಕ್ಟ್ ಜಾಬ್ ಡೈರೆಕ್ಟ್ ಚಿಕನ್ ಡೈರೆಕ್ಟ್ ಡಿಸೈನ್ ಡೈರೆಕ್ಟ್ ಚಿಕನ್ ಓಕೆ ತರ 1 2 3 4 5 6 ಓಕೆ ಡೇಟ್ ಪಿಕಲ್ ಇದು ಡೇಟ್ ಪಿಕಲ್ ಆಗಲೇ 4 ಆಗಿದೆ ಈಗ 4 1 ಹಂಗೆ ಬೇರೆ ಮಂಚು ಮಾಡಿ ಕಳಿಸಿದ್ದ ಇದು ಕ್ಯಾಬ್ರಿ ಬೈಸ್ ಎಷ್ಟಿದೆ ಅಂದ್ರೆ ಬಂದೆ ಟೈಮ್ ಆಗಿ ಕ್ಯಾಬ್ರೀಸ್ ಎಲ್ಲ ಎಷ್ಟಿದೆ ಇದು 5 ಪೀಸ್ 1 2 ಗಾಡಿ ಗಂಡಾಗುತ್ತೆ ಅಂತ ಬೈತಾರೆ ಏನು ಕಾಣಿಸ್ತಾ ಇದೆ ಇದೇ ಬಂದು ತಾಜ್ ವೆಸ್ಟ್ ಎಂಡ್ ಹೋಟ್ಲು ರಿಸೀವಿಂಗ್ ಏರಿಯಾ. ಸೊ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಇದನ್ನ. ಗಮನ ಅಣ್ಣ ಇವರೇ ತಾಜ್ ವೆಸ್ಟ್ ಎಂಡಲ್ಲಿ ರಿಸೀವಿಂಗ್ ಮ್ಯಾನೇಜರು. ಬರ್ಕೊಂಬಿಡಿ ಕ್ಲಿಯರ್ ಆಗಿ. ಎಂಟ್ರೆನ್ಸ್ ಅಲ್ಲೇ ಐತೆ ಪಕ್ಕದಲ್ಲೇ ಐತೆ
ನಿಮ್ಗೆ ಹಾಗೆ ಹೇಳಿದ್ದೆ ನಾನು ಬೇಬಿ ಕ್ಯಾರೆಟ್ ಅಂದರೆ ಏನು ಅಂತ. ಈ ಕ್ಯಾರೆಟ್ಗೆ ಯಾವುದೇ ರೀತಿಯಾದಂಥ ಇದಿರಲ್ಲ. ಸೊ ಈ ಲೀಫ್ಗೆ ತುಂಬ ಬೆಲೆ. ಈ ಲೀಫಲ್ಲಿ ಪಲ್ಯ ಮಾಡ್ಕೊಂಡು ತಿಂತಾರೆ, ತುಂಬ ಹೆಲ್ತಿ. ನಾ ಬೇಬಿ ಕ್ಯಾರೆಟ್ ಎಷ್ಟಿದೆ? ಬೇಬಿ ಕ್ಯಾರೆಟ್ 4 kg. ಓಕೆ. ಬಸ್ ಚೆರಿ ಟೊಮೆಟೊ. ಇದರಲ್ಲಿ ಇದು ಆನ್ ವೈನು. ಆವಾಗಲೇ ನೋಡಿದ್ದು ಚೆರಿ, ಇದು ವೈನ್. ಹಾಂ 2 ಕಿಲೋ. ನೋಡಿದ್ದೇವೆ ಸಿಕ್ಕಾಪಟ್ಟೆ ಆರ್ಡರ್ ಬರೋದು ನಮ್ಗೆ ಬಿರಿಯಾನಿ. ನಮ್ಮ 3 ಕಿಲೋ. ಎಕ್ಸ್ ಆಯಿಲ್ ಅಂತ ಬ್ಲಡ್ ಪ್ರೆಷರ್ ಸಕ್ಕತ್ತಾಗಿರುತ್ತೆ ಇದನ್ನು ಯೂಸ್ ಮಾಡೋದು. ಇನ್ನೊಂದು ಪ್ಲೇಟ್ ತೊಗೊಳ್ಳಿ. ಇನ್ನೊಂದು ಪ್ಲೇಟ್ ತೊಗೊಳ್ಳಿ. ಮೈನಸ್. ಓಕೆ. ಇದು ಸಜ್ಜೆ ಅಂತ. ಇದು ಅಂದ್ರೆ ಇದನ್ನ ಬೇಯಿಸ್ಕೊಂಡು ತಿನ್ನಲ್ಲ. ಸೊ ಹಸಿದೆ ತಿನ್ನೋದು ಇದನ್ನ ತುಂಬಾ ಒಳ್ಳೇದು. ಬೆಳಗ್ಗೆ ಆಲ್ರೆಡಿ ಇನ್ನೊಂದು ವೈಟ್ ರಾಕೆಟ್ ಲೀಫ್ ಅಂತ. ಈ ಲೀಫ್ ಎಲ್ಲ ತರ ಮಸಾಲೆ ಐಟಮ್ಗಳು ಹಾಕ್ತಾರೆ. ಮತ್ತೆ ಹೆಚ್ಚಾಗಿ ನಾನ್ ವೆಜ್ ಯೂಸ್ ಮಾಡ್ತಾರೆ ಇದನ್ನ ಜಾಸ್ತಿ. ಕೇಲ್ ಕಸ್ಕೇಲ್ ಅಂತ ಬಲ್ಲಿಗೆಲ್ಲ ಯೂಸ್ ಮಾಡ್ತಾರೆ. ಇದು ಫಿಶ್ ಚಾಟ್ ಅಂತ. ಓಕೆ. ನೋಡೋರಲ್ಲ ಫ್ರೆಂಡ್ಸ್,